ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ಜೆ ಪಿ ನಗರ, ಸಿರಿನಗರ, ಮೈಸೂರು. ಇದು 30-40 2 BHK ಹೌಸ್. ಇದು ಸೇಲ್ಗೆ ಇದೆ, ಹೊಸ ಮನೆ. ಇದ್ರದ್ದು ಬೆಲೆ ಹೇಳ್ತಾರೆ 1,05,00,000. ಮೈಸೂರು ಪ್ಯಾಲೇಸಿಂದ 9 ಕಿಲೋಮೀಟರ್ ಡಿಸ್ಟೆನ್ಸ್. ನ್ಯೂಲಿ ಕನ್ಸ್ಟ್ರಕ್ಟೆಡ್, ಫುಲ್ ಟೀ ಕುಡ್ ಹಾಕಿದ್ದಾರೆ. ವೆಸ್ಟ್ ಫೇಸಿಂಗ್ ಗೇಟ್ ಹಾಕಿದ್ದಾರೆ. ನಾರ್ತ್ ಫೇಸಿಂಗ್ಗೆ ಮೇನ್ ಡೋರ್ ಇದೆ. ಎದುರುಗಡೆ ಗೇಟ್ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ಕೆಲಸದವರು ಒಳಗಡೆ ಹೋಗಿ ಯುಟಿಲಿಟಿಲಿ ಮನೆ ಕೆಲಸ ಏನಾರು ಇದ್ದರೆ ಅದು ಮುಗಿಸ್ಬಿಟ್ಟು ಹಿಂಗೆ ಬರ್ಬೋದು. ಮನೆ ಒಳಗಡೆ ಬರಬೇಕು ಅಂತ ಏನಿಲ್ಲ. ನೋಡಿ, ಇದು ಚೌಕಟ್ಟಿದೆಯಲ್ಲ, ಇದು 4/9 ಇಂಚಸ್ತು. ನೋಡಿ, ಇಂಚಸ್ ಎಲ್ಲ ಫುಲ್ ಬ್ರಾಸ್ತಿ ಹಾಕಿದ್ದಾರೆ. UPS ಬಾಕ್ಸ್ ಎಲ್ಲ ಮಾಡಿದ್ದಾರೆ. ಫುಲ್ ಗ್ರಾನೈಟ್ ಹಾಕಿದ್ದಾರೆ ಫ್ಲೋರಿಂಗ್ಗೆ. ಲಿವಿಂಗ್ ಸೈಜು ಭಾಳ ದೊಡ್ಡದಾಗಿದೆ. ಎದುರುಗಡೆ ಕಾಣ್ತಾ ಇರೋದು TV ಕ್ಯಾಬಿನೆಟ್. ಫಾಲ್ ಸೀಲಿಂಗ್ ಈ ಥರ ಇದೆ. ನೋಡಿ, ಕಿಟಕಿ ಎಲ್ಲ ಜಾಸ್ತಿ ಕೊಟ್ಟಿದ್ದಾರೆ, ಗಾಳಿ ಬೆಳಕು ಜಾಸ್ತಿ ಬರಲಿ ಅಂತ. ರೈಟ್ ಸೈಡ್ದು ಬೆಡ್ರೂಮು, ಅದ್ರ ಪಕ್ಕದಲ್ಲಿ ಪೂಜಾ ರೂಮು, ಅದ್ರ ಪಕ್ಕದಲ್ಲಿ ಡೈನಿಂಗ್ ಹಾಲ್ಗೆ ಅಡ್ಜಸೆಂಟ್ ಕಿಚನ್ ಮಾಡಿದ್ದಾರೆ. ನೋಡಿ, ಇದು ಧೂಳಾಗಿದೆ. ಮೇಲ್ಗಡೆ ಒಂದು ಹೋಲ್ ಹಾಕಬೇಕಾಗಿತ್ತು, ಅದು ಹೋಲ್ ಹಾಕಿರೋದಕ್ಕೆ ಧೂಳು ಬಂದಿರೋದು. ಅದೆಲ್ಲ ಪಾಲಿಷ್ ಮಾಡಿಕೊಡ್ತಾರೆ. ಇನ್ನು ಪಾಲಿಷ್ ಹಾಕಿಲ್ಲ ಫ್ಲೋರಿಂಗ್ಗೆ. ನೋಡಿ, ಕೆಲಸ ಭಾಳ ನೀಟಾಗಿದೆ. ಗ್ರೌಂಡ್ ಫ್ಲೋರ್ ಮನೆಗಳು ಭಾಳ ಕಡಿಮೆ ಸಿಕ್ಕೋದು ಡೆವಲಪ್ಮೆಂಟ್ ಏರಿಯಲ್ಲಿ. ಇಲ್ಲಿ ಫುಲ್ ಡೆವಲಪ್ಮೆಂಟ್ ಆಗಿದೆ. ರಸ್ತೆ ಒಂದು ಟಾರ್ ರೋಡ್ ಇನ್ನೂ ಆಗಿಲ್ಲ, ಟಾರ್ ರೋಡ್ ಮಾಡಬೇಕು. ಮಿಕ್ಕಿದ್ದು ಮೆಟ್ಲಿಂಗ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ಈಗ ಲಿವಿಂಗ್ ಕಡೆ ಬಂದಿದ್ದೀನಿ. ಪೂಜಾ ರೂಮ್, ಡೈನಿಂಗ್ ಹಾಲ್, ಎದುರುಗಡೆ ಕಾಣ್ತಾ ಇರೋದು ವಾಶ್ ಬೇಸಿನ್. ಡೈನಿಂಗ್ ಹಾಲ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ನೋಡಿ, ಫ್ರಿಡ್ಜ್ ಇಟ್ಕೊಳ್ಳೋಕ್ಕೆ ಇಷ್ಟು ಜಾಗ ಕೊಟ್ಟಿದ್ದಾರೆ. ಕಿಚನ್ ಆಸ್ ಪರ್ ವಾಸ್ತು. ಚಿಮ್ನಿನೂ ಹಾಕಿದ್ದಾರೆ. ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ. ನೋಡಿ, ಇದೊಂದು ಬೆಡ್ರೂಮು, 2ನೇ ಬೆಡ್ರೂಮ್ ಇದು. ಬೆಡ್ರೂಮ್ಸ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಮೊದಲನೇ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇತ್ತು. ಈ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಒಂದು ಕಾಮನ್ ಬಾತ್ರೂಮು, ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಕಾಮನ್ ಬಾತ್ರೂಮ್. ಇದಕ್ಕೆ ವೆಸ್ಟರ್ನ್ ಟಾಯ್ಲೆಟ್ ಹಾಕಬೇಕು, ಇನ್ನೂ ಹಾಕಿಲ್ಲ. ನೋಡಿ, ಹೊರಗಡೆ ಯುಟಿಲಿಟಿಲಿ ಒಂದು ಇಂಡಿಯನ್ ಟಾಯ್ಲೆಟು ಫಿಟ್ ಮಾಡಿದ್ದಾರೆ. ಇದರಲ್ಲಿ ನಾವು ಚೇಂಜಸ್ ಬೇಕು ಅಂದರೆ ಹೇಳಿದ್ರೆ ಮಾಡಿಕೊಡ್ತಾರೆ. ಸಮ್ ಟ್ಯಾಂಕ್, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ನಲ್ಲಿ. ಇದು ಹೊರಗಡೆಯಿಂದ ಕೆಲಸದವ್ರು ಬಂದರೆ ನೋಡಿ, ಈ ಕಡೆ ಬರಬೇಕು. ಈ ಕಡೆ ಬಂದು ಕೆಲಸ ಮುಗಿಸ್ಕೊಂಡು ಹಿಂಗೆ ಹೋಗ್ಬೋದು. ಈಗ ಫಸ್ಟ್ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಕೆಳಗಡೆ ಇನ್ನೊಂದು ಗೇಟ್ ಹಾಕಿದ್ದಾರೆ, ಸ್ಟೇರ್ ಕೇಸ್ ಕೆಳಗಡೆ. ಇಲ್ಲಿಂದ 2 ವೀಲರು ತೊಗೊಂಡು ಬಂದು ನಿಲ್ಲಿಸ್ಬೋದು. ಮತ್ತು ಮೋಟ್ರ್, ಗ್ಯಾಸ್ ಸಿಲಿಂಡರ್ ಎಲ್ಲ ಇಲ್ಲಿ ಇಟ್ಕೋಬೋದು. ನೋಡಿ, ಮೇಲ್ಗಡೆ ಬಂದರೆ ಈ ಥರ ಪಿಲ್ಲರ್ಸ್ ಹಾಕಿದ್ದಾರೆ. ಇದ್ರ ಮೇಲೆ ಇನ್ನೂ 2 ಫ್ಲೋರ್ ಬೇಕಾದ್ರೂ ಮಾಡ್ಬೋದು.
ಮತ್ತು ಈ ಕಡೆ ಅಂಗಡಿಗಳು ಎಲ್ಲ ನೆಸೆಸಿಟಿ ಇರೋದು ಆಟೋ ಸ್ಟ್ಯಾಂಡ್ ಆಗಲಿ ಬಸ್ ಸ್ಟಾಪ್ ಎಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಎಲ್ಲ ಡೆವಲಪ್ಡ್ ಏರಿಯಾ ನೋಡಿ, ಎಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ಡೆವಲಪ್ಡ್ ಏರಿಯಾ ನೋಡಿ. ಹತ್ತಿರದಲ್ಲೇ ಮನೆಗಳಿದ್ದಾವೆ. ಮೇಲ್ಗಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದು ಪ್ರಾವಿಷನ್ ಇದೆ. ಸಣ್ಣ ಪುಟ್ಟ ಬಟ್ಟೆ ಒಗಿಬೇಕಾದ್ರೆ ಕಲ್ಲು ಹಾಕಿದ್ದಾರೆ.